ಅರಬ್ ಜಗತ್ತು ಹೊತ್ತಿ ಉರಿತಾ ಇರುವಂತಹ ಸ್ವರೂಪ ಹೇಗೆ ಅನ್ನೋದರ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ ನಾವು. ಇಸ್ರೇಲ್ ಮತ್ತು ಇರಾನ್ ಯುದ್ಧದಲ್ಲಿ ಗೆಲ್ಲೋರು ಯಾರು ಅನ್ನುವಂತಹ ಪ್ರಶ್ನೆಗಿಂತ ಹೆಚ್ಚು ಎಷ್ಟು ಹಾನಿ ಆಗುತ್ತೆ, ಅದನ್ನು ಸುಧಾರಿಸ್ಕೊಳ್ಳೋದಕ್ಕೆ ಎಷ್ಟು ದಶಕಗಳು ಬೇಕಾಗುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಸೌದಿ ಅರೇಬಿಯಾದ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನು ಮುಂದುವರಿಸಿದೆ. ಇವರ ಖತರ್ನಾಕ್ ಡ್ರೋನ್ ದಾಳಿಗೆ ಅರಬ್ ಜಗತ್ತು ಬೆಚ್ಚಿ ಬಿದ್ದಿದೆ. 8 ಡ್ರೋನ್ಗಳ ಮೂಲಕ ಇರಾನ್ನಿಂದ ದಾಳಿ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಡ್ರೋನ್ ದಾಳಿಯನ್ನು ಸೌದಿ ಸೇನೆ ವಿಫಲಗೊಳಿಸಿದೆ. ಆ್ಯಕ್ಚುಲಿ ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ನೋಡಿ, ಆಕಾಶದಲ್ಲೇ ಡ್ರೋನನ್ನು ಹೊಡೆದುರುಳಿಸೋಕ್ಕಾಗೋದು, ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ಮೇಲೆ ಅಲ್ಲೇ ಆಗೋದದು. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ, ಇಲ್ಲಿ ತನಕ ಅರಬ್ನ ಇತರೆ ರಾಷ್ಟ್ರಗಳಿದೆಯಲ್ಲ, ಇರಾನ್ ಬಿಟ್ಟು ಎಲ್ಲರೂ ಡಿಫೆನ್ಸ್ ಮೋಡ್ನಲ್ಲಿದ್ದಾರೆ, ಯಾರೂ ಅಫೆನ್ಸಿವ್ ಮೋಡ್ನಲ್ಲಿ ಇಲ್ಲ. ಇವರು ಅಫೆನ್ಸಿವ್ ಮೋಡಿಗೆ ಬಂದು ನಾವು ನಿಮ್ಮನ್ನು ಹೊಡಿತೀವಿ ಅಂದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಯುದ್ಧ ಆಗುತ್ತೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ರಕ್ತಪಾತ ಆಗುತ್ತೆ. ಅಲ್ಲಿಂದ ಬರ್ತಾ ಇರುವಂತಹ ಡ್ರೋನ್ ಅಟ್ಯಾಕ್ನ ಇವ್ರು ಜಸ್ಟ್ ತಡಿತಾ ಇದ್ದಾರೆ ಅಷ್ಟೇ. ಇವರಿಂದ ವಾಪಸ್ ಹೋಗಿ ಇರಾನ್ಗೆ ಅಟ್ಯಾಕ್ ಆಗ್ತಿದೆ ಅನ್ನೋದೆಲ್ಲ ಏನಿಲ್ಲ. ಅಟ್ಯಾಕ್ ಮಾಡ್ತಿರೋದು ಜಸ್ಟ್ ಇಸ್ರೇಲ್ ಮತ್ತು ಅಮೆರಿಕ ಮಾತ್ರ. ಇವ್ರು ಎಷ್ಟು ಅಂತ ತಡ್ಕೊಳ್ತಾರೆ, ಪಿತ್ತ ನೆತ್ತಿಗೆ ಇರುತ್ತಲ್ವ ಇವ್ರದ್ದು ಕೂಡ. ಆಗ ನಾವು ಕುಟ್ಟಿ ಪುಡಿ ಮಾಡ್ತೀವಿ ಇರಾನನ್ನು ಅಂತ ಹೋದರೆ ನಷ್ಟದ ಸ್ವರೂಪ ಇನ್ನೂ ದೊಡ್ಡದಾಗಿರುತ್ತೆ. ಇರಾನ್ ಅಂತೂ ಅದೆಷ್ಟು ಡ್ರೋನ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿತ್ತು ಈ 3.25 ದಶಕದಲ್ಲಿ ಅಂತ ಅನಿಸುತ್ತೆ. ಎಲ್ಲರ ಮೇಲೂ ಡ್ರೋನ್ ದಾಳಿಯ ಮೂಲಕನೇ ನಷ್ಟ ಮಾಡ್ತಾರೆ.